ನೀವು ಹೇಳಿದ್ರಿ ಸಿನಿಮಾ ಹುಳ ಬಿಡಲ್ಲ, ಹುಳ ತೆಗೀತೆ ಅಂತ. ಬಟ್ ವಾರ್ನರ್ ಮೂಲಕ ಒಂದು ಡೈನೋಸರೇ ಬಿಟ್ಬಿಟ್ರಿ. ಯಾಕೆ? ಡೈನೋಸರ್? ಹೌದು, ಡೈನೋಸರ್ ಬಿಟ್ನಾ? ಹೌದು, ಹುಳದ ಆ ಕಡೆ ಅದಕ್ಕಿಂತ ದೊಡ್ಡದು. ವಾರ್ನರ್ ಡೈನೋಸರ್ ತರ ಇದೆಯಾ? ಹೌದು. ಯಾಕೆ? ಅಲ್ಲ, ಹುಳ ಬಿಡಲ್ಲ, ಹುಳ ತೆಗೀತೆ ಅಂದ್ರಲ್ಲ, ಇದ್ರ ಮೂಲಕ ಮತ್ತೆ ದೊಡ್ಡ ಹುಳ ಬಿಟ್ರಲ್ಲ ನೀವು ಅಂತ. ವಾರ್ನರ್ ಮೂಲಕ ಅಂದ್ರೆ ನಂಗೆ ಅರ್ಥ ಆಗ್ತಿಲ್ಲ. ಇದೇನ ಹುಳ ಅನ್ನಿಸ್ತಾ ಇದೆಯಾ? ಇನ್ನೂ ಅರ್ಥ ಆಗಿಲ್ವಾ ಯಾರಿಗೂ? ಭಯ ಆಗ್ತಾ ಇದೆಯಾ? ಆತಂಕ ಅಲ್ಲ ರೀ, ನಾನು ಸಿನಿಮಾ ಮಾಡಿರೋದು ಏನು, ನೀವೆಲ್ಲ ಏನ್ ಅನ್ಕೊಂಡಿದ್ದೀರಾ? ಆಮೇಲೆ ಒಪ್ಪಿ ಸರ್, ಈ ಸಿನಿಮಾದಲ್ಲಿ ಗಂಡು ಹೆಣ್ಣು ಎರಡು ಆಗಿರ್ತೀರಾ ನೀವು? ಗಂಡು ಹೆಣ್ಣು ಎರಡು ಆಗಿರ್ತೀರಾ ಅಂತ. ಗಂಡು ಹೆಣ್ಣು ಯಾಕಂದ್ರೆ ನೈಲ್ ಪಾಲಿಶ್ ಎಲ್ಲ ಹಾಕಿದಿರಲ್ಲ, ಅದಕ್ಕೆ ಕೇಳಿದೆ. ಯಾಕೆ ಹೀರೋಯಿನ್ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಾ? ಹಂಗಲ್ಲ, ಅವ್ರು ಕರೆದಿಲ್ಲ, ನಾನೇನ್ ಮಾಡ್ಲಿ? ನೋಡಿ, ಇನ್ನೊಬ್ರು ಬಂದಿದ್ದಾರೆ, ನಿಧಿ ಅವರು ಬಂದಿದ್ದಾರೆ. ಬನ್ನಿ ಮೇಲ್ಗಡೆ. ನನ್ನೇ ಹೀರೋಯಿನ್ ಅನ್ಕೊಂಡ್ಬಿಡ್ತಾರೆ ಆಮೇಲೆ ಇವರು. ಥ್ಯಾಂಕ್ ಯು ಸರ್. ಆಡಮ್ ಈವಿಂದ ಕಲ್ಕಿವರೆಗೂ ಇರುತ್ತಾ? ಕಲ್ಕಿಗೆ ಎಂಡ್ ಆಗುತ್ತಾ? ಆಲ್ಮೋಸ್ಟ್ ನಿಮ್ಮ ಸಿನಿಮಾಗಳು ರಾಜಕೀಯ ವಿಡಂಬನೆ ಮೂಲಕ ಎಂಡ್ ಆಗುತ್ತೆ, ಇಲ್ಲಿ ಕಲ್ಕಿ ಮೂಲಕ ಎಂಡ್ ಆಗುತ್ತಾ? ಆಡಮ್ ಈವಿಂದ ಶುರುವಾದದ್ದು. ನಿಮ್ ನಂಬರ್ ಕೊಡಿ, ಫುಲ್ ಫೋನ್ ಮಾಡಿ ಸೀನ್ ನಂಬರ್ 1 ಇಂದ ಎಂಡ್ ವರೆಗೂ ಹೇಳ್ಬಿಡ್ತೀನಿ. ಅಲ್ಲ ಸರ್, ನಿಮ್ಮ ಸಿನಿಮಾಗಳಲ್ಲಿ ರಾಜಕೀಯ ವಿಡಂಬನೆ ಹೈಲೈಟ್ ಆಗೋದು ಎಂಡ್ ಅಲ್ಲಿ. ಫಿಲಂ ಸೀನ್ ಟು ಸೀನ್ ಹೇಳ್ತೀನಿ, ಓಕೆನಾ?